ಹಾಯ್ ಕ್ಯೂಟೀಸ್. ಗೊರವನಹಳ್ಳಿ ಲಕ್ಷ್ಮೀ ದೇವ್ರಿಗೆ ತುಂಬ ಶ್ರೇಷ್ಠ ಅಂದರೆ ಕಮಲ ಹೂವು. ಫುಲ್ ಖುಷಿಯಾಗಿದ್ದ ವಿಷಯ ಏನಂದರೆ ಅದೇ ನನಗೆ ಕಮೆಂಟ್ ಮಾಡಿದ್ರಲ್ಲ, ಅವ್ರು ಸಿಕ್ಕೋದ್ರು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಕ್ಯೂ ಎಲ್ಲ ಇರುತ್ತೆ, ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ನನಗೆ ಕಮೆಂಟ್ ಮಾಡಿದರು ಯಾರೋ ಒಬ್ಬರು, ನಾನು ತುಮಕೂರ್ದು ಟೆಂಪಲ್ ಸೀರೀಸ್ ಮಾಡ್ತಿದ್ನಲ್ಲ ಆವಾಗ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅದು ವಿಶ್ವವಿಖ್ಯಾತ ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಮೋರೋವರ್ ನನಗೂ ಇಷ್ಟ ಇತ್ತು ಅಲ್ಲಿ ಹೋಗಿ ವ್ಲಾಗ್ ಮಾಡಬೇಕು ಅಂತ. ಅದಕ್ಕೆ ಇವಾಗ ಕಾಲ ಕೂಡ ಬಂದಿದೆ. ನಾನು ಇವಾಗ ಹೋಗ್ತಿದ್ದೀನಿ. ತುಮಕೂರಿಂದನೂ ತುಂಬ ದೂರ ಏನಿಲ್ಲ, ಸ್ವಲ್ಪ ಹತ್ರನೇ ಇದೆ. ಕೊರಟಗೆರೆ ರೂಟಿಂದ ಹೋದರೆ ಸಿಕ್ಬಿಡುತ್ತೆ. ಬೆಂಗಳೂರಿಂದನೂ ನಿಯರೇ. ನಾನು ಎಷ್ಟು ಕಿಲೋಮೀಟರ್ ಆಗುತ್ತೆ ಎಲ್ಲನೂ ಹೇಳ್ತೀನಿ. ನಂಗೆಲ್ಲಾದರೂ ಹೊರಡ್ಲಿ, ಫಸ್ಟು ಹೊಟ್ಟೆ ಹಸಿಯುತ್ತೆ, ಅದಕ್ಕೆ ಇವಾಗ ತಿಂಡಿ ತಿನ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಕಡೆ ರಾಗಿ ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅಲ್ಲಿಗೆ ಹೋಗ್ಬಿಟ್ಟು ರಾಗಿ ಇಡ್ಲಿ ಎಲ್ಲ ತಿನ್ಕೊಂಡು, ಬೋಂಡನೂ ತುಂಬ ಚೆನ್ನಾಗಿರುತ್ತಂತೆ, ತಿನ್ಕೊಂಡು ಹೋಗ್ತೀವಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ರಾಗಿ ಇಡ್ಲಿ ಇಲ್ಲ. ಐ ಆಮ್ ಸೋ ಸ್ಯಾಡ್. ನಾರ್ಮಲ್ ಇಡ್ಲಿ ಇತ್ತು, ಅದು ಮತ್ತು ಚಿತ್ರಾನ್ನ ಬೋಂಡ ಎಲ್ಲ ತಿಂದ್ವಿ. ಸಖತ್ತಾಗಿತ್ತು. ಬೋಂಡ ಅಂತೂ ಟಾಪ್ ನಾಚ್, ಸಖತ್ತಾಗಿತ್ತು ಬೋಂಡ. ನೆಕ್ಸ್ಟ್ ಟೈಮ್ ಬಂದಾಗ ರಾಗಿ ಇಡ್ಲಿ ತಿನ್ನೋಣ. ತುಮಕೂರಿಂದ ಗೊರವನಹಳ್ಳಿ 31 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಬರೋರು ಡಾಬಸ್ಪೇಟೆಯಿಂದ ಬರ್ಬೋದು. ಡಾಬಸ್ಪೇಟೆಯಿಂದ ಗೊರವನಹಳ್ಳಿ 40 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಊಡಿಗೆರೆಯಿಂದ 21 ಕಿಲೋಮೀಟರ್ಸ್ ಆಗುತ್ತೆ. ನಾವಿವಾಗ ಹೋಗ್ತಿರೋದು 2 ವೀಲರಲ್ಲಿ. ನಿಮಗೂ ಅಂದರೆ ತುಮಕೂರಿಂದ ಬಸ್ಸಸ್ ಎಲ್ಲ ಇರುತ್ತೆ ಗೊರವನಹಳ್ಳಿಗೆ. ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ, ನೋಡ್ಕೊಂಡು ಬಂದರೆ ಆರಾಮಾಗಿ ಗೊರವನಹಳ್ಳಿನ ಒನ್ ಡೇಯಲ್ಲಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿ ಇಯರ್ಲಿ ಒನ್ಸ್ ಹೋಗ್ತಿದ್ವಿ ನಾವು ಗೊರವನಹಳ್ಳಿಗೆ. ಬಿಕಾಸ್ ನಮ್ಮಮ್ಮ ಅಷ್ಟಲಕ್ಷ್ಮಿ ಪೂಜೆ ಮಾಡ್ತಿದ್ರು. ಅದು 8 ವಾರ ಲಕ್ಷ್ಮಿನ ಕೂರಿಸ್ಬಿಟ್ಟು ಅವ್ರ ವ್ರತ ಥರ ಅದು ಮಾಡಿದ್ರೆ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಪ್ರತೀತಿ ಇದೆ. ಅದಕ್ಕೆ ಸ್ವಲ್ಪ ಅಂದರೆ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಅದು ಮಾಡಿದ್ರೆ ಮನೇಲಿ ಸುಖ, ಶಾಂತಿ, ದುಡ್ಡು, ನೆಮ್ಮದಿ ಎಲ್ಲ ನೆಲೆಸಿರುತ್ತೆ ಅಂತ. ಹೋಗೋವಾಗ ಅಂತೂ ಸೀನರಿ ಸಖತ್ತಾಗಿರುತ್ತೆ. ನೀವು ಅರ್ಲಿ ಮಾರ್ನಿಂಗ್ ಬಿಟ್ಟರೆ ನಿಮ್ಗೆ ಇನ್ನೂ ಸೂಪರಾಗಿ ಅನಿಸುತ್ತೆ. ಇದು ಯಾವುದೋ ಬ್ರಿಡ್ಜ್ ಆಗ್ತಿದೆ, ಏನಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಗೊರವನಹಳ್ಳಿ ದೇವಿ ದೇವಸ್ಥಾನ ಎಂಟ್ರೆನ್ಸ್ ಚೆನ್ನಾಗಿದೆ, ನೋಡಬೇಕು. ಐ ಹೋಪ್ ಇವತ್ತು ಅಷ್ಟು ರಶ್ ಇರಲ್ಲ ಅಂತ. ಬಿಸಿಲು ಬೇರೆ ಜಾಸ್ತಿ, ಹೆಂಗೆ ವಿಡಿಯೋ ಬರುತ್ತೋ ಗೊತ್ತಿಲ್ಲ. ಅಲ್ಲಿ ತುಮಕೂರಿಂದ ಬರೋವಾಗ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗುತ್ತೆ. ನೀವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಬನ್ನಿ, ನಾವೇ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟು. ಈ ಗೊರವನಹಳ್ಳಿ ಲಕ್ಷ್ಮೀ ದೇವ್ರಿಗೆ ತುಂಬ ಶ್ರೇಷ್ಠ ಅಂದರೆ ಕಮಲ ಹೂವು. ಮೋರೋವರ್ ನನಗೂ ಇಷ್ಟ ಕಮಲ ಹೂವು ಅಂದರೆ. ದೇವ್ರಿಗೆ ಕೊಟ್ಟು ಇದನ್ನು ಮತ್ತು ಅಕ್ಕಿ, ಬೆಲ್ಲ ಮತ್ತು ಬ್ಲೌಸ್ ಪೀಸು ಇದಿಷ್ಟು ಕೊಟ್ಟರೆ ಫುಲ್ಲು ಶ್ರೇಷ್ಠ. ಇದನ್ನು ಕೊಟ್ಟು ನಾವೇನಾದರೂ ಮನಸ್ಸಲ್ಲಿ ವಿಶ್ ಇಟ್ಕೊಂಡ್ರೆ ಅದಾಗ್ಬಿಡುತ್ತೆ. ಅದಕ್ಕೆ ಕೊಟ್ಬಿಟ್ಟು ಒಂದು ವಿಶ್ ಇಟ್ಕೊಂಡು ಬರ್ತಾಯಿದ್ದೀನಿ. ಇದೆಲ್ಲ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು. ಇದು 20 ರುಪೀಸ್ ಮತ್ತು ಇದಿಷ್ಟು ಸೇರಿ 50 ರುಪೀಸ್ ಅಷ್ಟೇ. ಇಲ್ಲಿ ಬಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಬನ್ನಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಪ್ರಸಾದಕ್ಕೆ ನಾವು ಹೋಗುತ್ತೆ, ಪ್ರಸಾದಕ್ಕೆ ನಾವು ಇವತ್ತೇ ಇಷ್ಟು ಸ್ವಲ್ಪ ಫ್ರೀ ಆಗಿರೋದು ಆ್ಯಕ್ಚುಲಿ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ಯಾಕಂದರೆ ನಾವು ತಗೊಂಡೋಗಿದ್ವಲ್ಲ ಅದು ಕಮಲ ಹೂವು, ಅದನ್ನೇ ದೇವ್ರಿಗೆ ಮುಡಿಸಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ. ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದಾಗ ನಾವು ಏನು ಕೊಟ್ಟರು ಅದು ಒಂಥರ ಬೇರೆ ಕಡೆ ಹಾಕ್ಬಿಡೋರು. ಬಟ್ ಈ ಸಲ ನಮ್ಮ ಕಣ್ಮುಂದೆನೇ ನಾನು ಕೊಟ್ಟಿದ್ದು ಹೂವು ಮುಡಿಸಿದ್ರು. ನಂಗೆ ಫುಲ್ಲು ಖುಷಿ ಆಯಿತು.
ಚೆನ್ನಾಗಾಯಿತು ದರ್ಶನ ಎಲ್ಲ. ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಇದರಿಂದ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಬನ್ನಿ ಹೋಗೋಣ. ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇರೋದಕ್ಕೆ ಸ್ವಲ್ಪ ಚೆನ್ನಾಗಿ ದರ್ಶನ ಆಯಿತು. ವಿಶೇಷ ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಕ್ಯೂ ಎಲ್ಲ ಇರುತ್ತೆ, ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಾನು ಲಾಸ್ಟ್ ಟೈಮ್ ಫ್ರೈಡೇ ಬಂದಿದ್ದೆ, ಯಪ್ಪ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ಇವತ್ತು ಸ್ಯಾಟರ್ಡೆ ಬಂದಿದ್ದೀನಿ. ನಾಳೆ ಬಂದಿದ್ದರೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ವಿಶೇಷ ದಿನಗಳಲ್ಲಿ ಬರೋದಕ್ಕಿಂತ ಈ ಥರ ನಾರ್ಮಲ್ ಡೇಸಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಮತ್ತು ಆರಾಮಾಗಿ ದರ್ಶನ ಮಾಡ್ಬೋದು. ಇದು ಧ್ಯಾನ ಮಂದಿರ, ಶ್ರೀ ಕಮಲಮ್ಮ ಧ್ಯಾನ ಮಂದಿರ ಅಂತಲೇ ಕಟ್ಸಿದ್ದಾರೆ ಇದನ್ನು. ಈ ದೇವಸ್ಥಾನ ಇಷ್ಟು ಹೆಸರು ಮಾಡೋಕ್ಕೆ ಇವ್ರು ಕೂಡ ಒಂದು ರೀತಿ ಕಾರಣ. ಇವ್ರ ಹೆಸರು ಕಮಲಮ್ಮ ಅಂತ. ಇವರಿಂದನೇ ಈ ದೇವಸ್ಥಾನಕ್ಕೆ ಸ್ವಲ್ಪ ಹೆಸರು ಬಂದಿದ್ದು ಅಂತಲೇ ಹೇಳ್ಬೋದು. ಒಂದು ಬ್ಯಾಕ್ ಸ್ಟೋರಿ ಇದೆ, ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಇಫ್ ಇನ್ ಕೇಸ್ ಯಾರಾದರೂ ದೂರದಿಂದ ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗ್ತೀವಿ ಅಂದರೆ ಯಾತ್ರಿ ನಿವಾಸನೂ ಇದೆ. ನೀವು ಅದನ್ನು ಆಫ್ಲೈನಲ್ಲೂ ಬುಕ್ ಮಾಡ್ಕೋಬೋದು, ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು. ಇದು ಮಾತೆ ಕಮಲಮ್ಮ ಅವರ ಬೃಂದಾವನ, ಅವ್ರಿಗೋಸ್ಕರ ಇದು ಕಟ್ಸಿದ್ದಾರೆ. ನಂಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರೋದು ಇವ್ರು ಹೇಳಿದ್ದಕ್ಕೆ ಬಂದಿದ್ದು. ಹೇಳ್ತೀರಾ ಏನಾದರೂ? ದಾಸೋಹಕ್ಕೆ ಹೋಗ್ತಿದ್ದೀವಿ, ಹೆಂಗಿರುತ್ತೆ ಹೇಳ್ತೀನಿ. ಪ್ರಸಾದ ಅಂದರೆ ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ, ಬಟ್ ದಾಸೋಹಕ್ಕೆ ದಾರಿಯಿಂದ ಅಲ್ಲಿಂದ ಹುಡ್ಕೊಂಡ್ಬಂದ್ವಿ, ಇಲ್ಲಿ ಸಿಗುತ್ತೆ. ನೀವೇನಾದರೂ ಈ ವಿಡಿಯೋ ನೋಡ್ಕೊಂಬರಂಗಿದ್ರೆ ನೋಡಿ, ಇದೇ ಎಂಟ್ರೆನ್ಸ್. ಅಲ್ಲಿಂದ ಸ್ಟ್ರೈಟ್ ಬಂದು ರೈಟ್ ಬಂದರೆ ದಾಸೋಹಕ್ಕೆ ದಾರಿ, ಅದೇ ದಾಸೋಹ. ನನಗಂತೂ ಫುಲ್ ಖುಷಿ ಆಯಿತು. ಫುಲ್ ಖುಷಿಯಾಗಿದ್ದ ವಿಷಯ ಏನಂದರೆ, ಅದೇ ನನಗೆ ಕಮೆಂಟ್ ಮಾಡಿದ್ರಲ್ಲ, ಅವ್ರು ಸಿಕ್ಕಿದ್ರು, ಅವ್ರದ್ದು ಶಾಪಲ್ಲಿದ್ದರು. ನನ್ನ ನೋಡಿ ನಮ್ಮನ್ನ ಮಾತಾಡಿಸ್ಲಿಲ್ಲ, ಪಾಪ ನಿಂತ್ಕೊಂಡಿದ್ರು. ನಾನು ಕಮೆಂಟಲ್ಲಿ ಫೋಟೋ ನೋಡಿದ್ನಲ್ಲ, ನಾನೇ ಕಂಡಿಡ್ದು ಹೋಗಿ ನಾನೇ ಮಾತಾಡಿಸ್ದೆ. ನನಗಂತೂ ಫುಲ್ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಚೆನ್ನಾಗಿತ್ತು. ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಏನು ಅರ್ನ್ ಮಾಡಿದೆ ಅಂದರೆ ಈ ಥರ ಜನಗಳ ಪ್ರೀತಿ. ಒಬ್ಬರು ಮಾತಾಡಿಸಿದ್ದಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ ನನಗೆ. ಜಸ್ಟ್ ಇಮ್ಯಾಜಿನ್, ತುಂಬ ಜನಕ್ಕೆ ಮಾತಾಡಿಸ್ತಾರಲ್ಲ, ಅವ್ರಿಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ. ಯಾರೋ ಗೊತ್ತಿಲ್ಲ, ಜಸ್ಟ್ ನಮ್ಮದು ಒಂದು ವೀಡಿಯೋ ನೋಡಿ ಅಷ್ಟೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಷ್ಟೇ. ಊಟ ಮಾಡುವಾಗ ಸಿಗ್ತೀನಿ. ಸಕ್ಕತ್ತಾಗಿಲ್ಲ, ನನಗಂತೂ ಇಷ್ಟ. ರೈಸ್ ಸಾಂಬಾರಂತೂ ಸೂಪರ್ ಆಗೈತೆ. ಪಾಯಸನೂ ಸಕ್ಕತ್ತಾಗಿತ್ತು, ಮೈಲ್ಡಾಗಿ. ಸಾಂಬಾರು ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ನನಗೆ ಪ್ರಸಾದ ಅಂದರೆ ಫುಲ್ ಇಷ್ಟ. ಇದೆಷ್ಟು ದೊಡ್ಡ ಹಾಲು, ಇದು ಫುಲ್ಲು ಫಿಲ್ಲಾಗಿರುತ್ತೆ. ಬಟ್ ಇವತ್ತೇನೋ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಈ ಥರ ಡೇಸಲ್ಲಿ ಬಂದರೆ ಪೀಸಾಗಿ ಹೋಗ್ಬೋದು, ಇಲ್ಲಾಂದರೆ ಎಲ್ಲದಕ್ಕೂ ಕ್ಯೂ ಇರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜಿನಿಕ್ ಆಗಿದೆ ಮೇಂಟೆನೆನ್ಸ್ ಎಲ್ಲ, ಸೂಪರ್ ಡೂಪರ್. ಹಣ್ಣು ಆಗಿರೋದಿಲ್ವಾ? 500 ರೂಪಾಯಿ ಕೊಟ್ಕೊಳ್ಳಿ, ನಾಳೆ ಇದೇ ಜಾಗಕ್ಕೆ ಬಂದು ಕೊಟ್ಬಿಡು. ಅಯ್ಯೋ, ನಮ್ಮೂರಿಂದ ಇಲ್ಲಿಗೆ ಬರೋಕ್ಕೆ ದೂರ. ಎಷ್ಟು ಕೆ ಜಿ ಕೊಡ್ಲಕ್ಕ? ಒಂದು ಕೆ ಜಿ ಸಾಕು. ಇನ್ನು 40 ಗ್ರಾಮ್ ಹೆಚ್ಚಾಗೈತೆ ತಗ, ಇರಲಿ ತಗ, ಏನಾಗೈತೆ. ಫೋನ್ಪೇ ಮಾಡ್ತೀವಿ. ಇದು ಬಿಟ್ಟು ಬೇರೆ ಏನು? ಬಾಳೆಹಣ್ಣು ಕೊಡ್ಲಾ? ಇನ್ನೂ ಕಾಯಿ ಮನ್ಗೋಗಟ್ಟಕ್ಕೆ. ಅಲ್ಲ, ಬಾಳೆಹಣ್ಣು ಬೇಡ, ಇಷ್ಟೇ ಸಾಕು. ಫೋನ್ಪೇ ಮಾಡ್ತೀವಿ. ನಾನು ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ವಿಡಿಯೋ. ಇವತ್ತಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಮೀಟ್ ಆಗಿದ್ದ ಪ್ರತಿಯೊಬ್ಬರು ಕೂಡ ಒಂದು ಪಾಸಿಟಿವ್ ವೈಬ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಇದೇ ಥರ ನಿಮಗೆ ಟೆಂಪಲ್ದು ಏನಾದರೂ ವಿಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೂ ಯಾವುದಾದ್ರೂ ಟೆಂಪಲ್ ಚೆನ್ನಾಗಿದೆ, ವೈಬ್ಸ್ ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ವಿಸಿಟ್ ಮಾಡಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.